ಹಾಯ್ ನಮಸ್ತೆ. ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಥ್ಯಾಂಕ್ಸ್ ಹೇಳೋದು. ಅದರಲ್ಲಿ ನಾನು ಆ್ಯಕ್ಚುಲಿ 50+ ಸಬ್ಸ್ಕ್ರೈಬರ್ಸ್ ಮಾಡಿದವರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದು. ಬಿಕಾಸ್ ನಾವು ಸಬ್ಸ್ಕ್ರೈಬ್ ಮಾಡೋದು, ನಮ್ಮ ಮನೆಯವರು ಸಬ್ಸ್ಕ್ರೈಬ್ ಮಾಡೋದು ಬೇರೆ, ಅವರನ್ನು ಬಿಟ್ಟು ಬೇರೆಯವರನ್ನು ಮಾಡಿಸಿದ್ದಾರೆ ಅಲ್ಲ. ಸೊ ವಿತ್ ಸ್ಕ್ರೀನ್ಶಾಟು ನನ್ನ ಹತ್ರ ಹೇಳಿ ಅವರು ಶೇರ್ ಮಾಡಿದ್ದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಮುಂಚೆವೇ ಥಿಂಕ್ ಮಾಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದು. ಸೊ ಅದನ್ನು ಬಿಟ್ಟು ನಂದು ರಕ್ಷೆ ಆಗಲಿ, ರಾಖಿ ಆಗಲಿ, ಚಿನ್ನು ಆಗಲಿ, ರಚನಾ ಆಗಲಿ, ಶರತಣ್ಣ ಆಗಲಿ, ಧೀರು ಆಗಲಿ, ಇವರೆಲ್ಲ ಒಂದು ತುಂಬ ಹೆಲ್ಪ್ ಮಾಡಿದ್ದಾರೆ, ಸಜೆಷನ್ಸ್ ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ. ಬಟ್ ಅದರಲ್ಲಿ ನಾನು ಲ್ಯಾಗ್ ಆಗ್ತದೆ ಅಂತ ತುಂಬ ಜನರ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ. ಬಟ್ ಫಾದಮುಲ್ಲಾ ಟೀಮಿಗೆ ನಾನು ಥ್ಯಾಂಕ್ಸ್ ಸಪ್ರೇಟಾಗಿ ಹೇಳಬೇಕಿತ್ತು. ಅದಕ್ಕೆ ನಾನಿದು ಕನ್ನಡದಲ್ಲಿ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮುಲ್ಲರ್ ಟೀಮ್. ರಿತಿಕ್ ಅಂತ ಹೇಳಿದರೆ ಫಾದಮುಲ್ಲಾರ್ ಅಂತ ಹೇಳಿದರೆ ರಿತಿಕ್. ಫಸ್ಟ್ ಆ್ಯಕ್ಚುಲಿ 50 to 100 ಸಬ್ಸ್ಕ್ರೈಬರ್ ಬಂದದ್ದೇ ನನಗೆ ಫಾದಮುಲ್ಲಾರಿಂದ. ನೀವು ವಿಡಿಯೋ ನೋಡಿದ್ರಿಂದ ಮತ್ತೆ 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 ಅದು ಮೇಲೆ ಹೋಗ್ತಾ ಬಂತು. ಸಜೆಷನ್ಸ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಷಲಿ ರೋನಿಶಾ ಮ್ಯಾಮ್, ಈಗ ಅಂತಲ್ಲ, ಡೆಲಿವರಿ ಟೈಮಿಂದ ಸಹ ನನ್ನೊಟ್ಟಿಗೆ ನೀವು ಇದ್ದದ್ದು. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿ ಲವ್. ಆ್ಯಂಡ್ ಅಲ್ಲಿ ರೀತಿ ಸ್ಟಾಫ್ ಆದರೆ ಸಹ ನಾನು ಸ್ಟಾಫ್ ಅಲ್ಲ ಅಂತ ನನಗೆ ಯಾವತ್ತೂ ಸಹ ಫೀಲ್ ಆಗಲಿಲ್ಲ. ನಿಮಗೆ ಥ್ಯಾಂಕ್ಸ್ ಹೇಳೋದು ಬೇರೆ, ನಿಮ್ಮದೇ ಸ್ಟಾಫ್ ನಾನಂತಲೇ ಥಿಂಕ್ ಮಾಡಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು, ಮಚ್ ಲವ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನನ್ನ ಜಾಯ್ಲಿನ್ ಮ್ಯಾಮ್, ನಿಮಗೆ ನಾನು ಥ್ಯಾಂಕ್ಸ್ ಇಡೀ ದಿವಸ ಹೇಳ್ತಾ ಇರ್ತೇನೆ. ನಿಮ್ಗೆ ಗೊತ್ತುಂಟು, ಡೆಲಿವರಿ ಆಗಿ 1 ವರ್ಷ ಆದರೆ ಸಹ ನನ್ನೊಟ್ಟಿಗೆ ನೀವು ಕಾನ್ಸ್ಟೆಂಟ್ ಆಗಿದ್ದೀರಿ. ಆ ಸಪೋರ್ಟ್ ಆಗಲಿ, ಆ ಪ್ರೀತಿಗಾಗಲಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಸಹ ಸಪೋರ್ಟ್ ಮಾಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ಸ್, ಹೆಸರು ತೆಗೀಲಿ, ಹೆಸರು ತೆಗೆಯದೇ ಇರಲಿ, ನಮ್ಮ ಕಂಟ್ರಿಯಲ್ಲಿ ಇರಲಿ, ಕಂಟ್ರಿ ಬಿಟ್ಟು ಬೇರೆಯಲ್ಲಿ ಇರಲಿ, ನನಗೆ ನೆನಪಿರ್ತದೆ. ನನಗೆ ಅದು ಲಿಸ್ಟ್ ಬಂದ ತಕ್ಷಣ ನಾನು ಅದನ್ನು ನೋಡಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಸಹ ಗ್ರೋ ಆಗಲಿಕ್ಕೆ ನನಗೆ ನಿಮ್ಮದು ಹೆಲ್ಪ್ ತುಂಬ ಬೇಕು. ಯಾರ ಹೆಸರು ಬಿಟ್ಟರೆ ಸಹ ಬೇಸರ ಮಾಡಲಿಕ್ಕಿಲ್ಲ. ನೀವು ಕಮೆಂಟ್ ಮಾಡಿ, ಮೆಸೇಜ್ ಮಾಡಿದರೆ ನಾನು ಯಾವಾಗ ಸಹ ನಿಮಗೆ ರಿಪ್ಲೈ ಕೊಡ್ತೇನೆ, ಯಾವಾಗ ಸಹ ಒಟ್ಟಿಗೆ ಇರ್ತೇನೆ. ಥ್ಯಾಂಕ್ ಯು.